ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಕಲಿಬೇಕಾ ಇದೆಲ್ಲ? ಯಾಕೆ ಕಲಿಬೇಕು? ಕಲಿಯೋದ್ರಿಂದ ಏನಾಗುತ್ತೆ? ಕಲ್ತಿವಾಗ ಏನ್ ಮಾಡ್ಬೇಕು? ಈ ತರ ಎಲ್ಲ ಪ್ರಶ್ನೆ ಮಾಡ್ಕೊಳ್ತೀವಿ. ಕಲ್ತ್ರೆ ನಂಗೆ ಏನಾದ್ರು ಒಳ್ಳೇದಾಗುತ್ತಾ, ಲಾಭ ಇದೆಯಾ ಅಂತ ಯೋಚನೆ ಮಾಡ್ತೀವಿ. ನಾವ್ ಏನೇ ಒಂದು ವಿದ್ಯೆ ಕಲ್ತ್ರು ಅದರಿಂದ ಲಾಭ ಇರುತ್ತೆ. ಇವಾಗೆಲ್ಲ ನೀವು ನೋಡಿರ್ಬೋದು, IT ಕಂಪ್ನಿನಲ್ಲಿ ಕೆಲ್ಸಕ್ಕೆ ಹೋಗ್ಬೇಕು ಅಂತಂದ್ರೆ ಖಾಲಿ ಕೂತಿರಲ್ಲ. ಕೆಲ್ಸಕ್ಕೆ ಹೋಗ್ತಾ ಇದ್ದು ಸಹ ಇನ್ನೊಂದು ಯಾವ್ದೋ ಕೋರ್ಸ್ ಮಾಡೋಣ, 6 ಮಂತ್ಸ್ ಕೋರ್ಸ್ ಮಾಡೋಣ, 1 year ಕೋರ್ಸ್ ಮಾಡೋಣ, 3 months ಕೋರ್ಸ್ ಮಾಡೋಣ ಅಂತ ಆಸೆ ಬರುತ್ತೆ. ಯಾಕೆ? ಪ್ರಮೋಷನ್, ಇನ್ಕ್ರಿಮೆಂಟ್ಸು, ಇನ್ನು ಏನೇನೋ, ಅಥವಾ ಇನ್ನೊಂದು ಈ ಒಂದು ಕಂಪನಿಯಿಂದ ಇನ್ನೊಂದು ಕಂಪ್ನಿಗೆ ಜಂಪ್ ಆಗ್ಬೇಕು ಅಂದ್ರೆ ಇನ್ನೇನೋ ಒಂದು ಕಲ್ತಿರ್ಬೇಕು ಅಂತ ಅನ್ಸುತ್ತೆ. ಸುಮ್ನೆ ಕೂರಕ್ಕಂತೂ ಅನ್ಸಲ್ಲ. ಯಾತಕ್ಕೆ? ದುಡ್ಡು. ಮನುಷ್ಯನಿಗೆ ಏನ್ ಬೇಕು? ದುಡ್ಡೇ ಬೇಕಾಗಿರೋದು, ಸಂಪಾದನೆ ಅಂದ್ಮೇಲೆ ಆ ವಿದ್ಯೆ ಅಲ್ವಾ? ನಾವು 3 months ಆದ್ರೂ ಮಾಡೋಣ, 1 month ಆದ್ರೂ ಮಾಡೋಣ, 21 days ಆದ್ರೂ ಮಾಡೋಣ, 6 months ಕೋರ್ಸ್ ಆದ್ರೂ ಮಾಡೋಣ. ಬಟ್ ಯಾತಕ್ ಮಾಡ್ತೀವಿ? ಸಂಪಾದನೆ ಜಾಸ್ತಿ ಆಗ್ಲಿ ಅಂತ ಹೇಳ್ಬಿಟ್ಟು. ಹಾಗಾದ್ರೆ ಆ ವಿದ್ಯೆಗೆ ಬೆಲೆ ಇಲ್ವಾ? ನಾವು ಏನೇ ಕಲ್ತ್ರು ಬೆಲೆ ಇದೆ, ಸಂಪಾದನೆ ಇದೆ. ಕಲ್ತ್ರೇನೆ ನಮ್ಗೆ ಸಂಪಾದನೆ ಜಾಸ್ತಿ ಆಗೋದು. ಮತ್ತೆ ಆಧ್ಯಾತ್ಮವನ್ನ ಕಲ್ತಾಗ ಏನಾಗುತ್ತೆ? ನಾವು ಸಂಪಾದನೆ ಮಾಡೋದಕ್ಕೆ ಕಲಿತೀವಲ್ಲ, ಅದಕ್ಕೆ ಒಂದು ದೊಡ್ಡ ಗೌರವ, ದೊಡ್ಡ ಸಂಪಾದನೆ. ಅದಕ್ಕೆ ನಾವು ಅದ್ರಲ್ಲಿ ಲೀನ ಆಗೋ ರೀತಿನಲ್ಲಿ, ಅದನ್ನ ಮನನ ಮಾಡ್ಕೊಳ್ಳೋ ರೀತಿನಲ್ಲಿ, ಅದನ್ನ ಒಳ್ಳೇದ್ ಮಾಡ್ಕೊಳ್ಳೋ ರೀತಿನಲ್ಲಿ ನಮ್ಗೆ ಜವಾಬ್ದಾರಿಗಳು ಬರೋದಕ್ಕೆ, ಹಾಗೆ ನಮ್ಗೆ ಉತ್ಕೃಷ್ಟವಾದ ಒಂದು ನಿರ್ಧಾರವನ್ನ ತಗೊಳ್ಳೋದಕ್ಕೆ, ಹಾಗೆ ಮಾನಸಿಕವಾಗಿ ಸ್ಥಿರತೆಯನ್ನ ಪಡ್ಕೊಳ್ಳೋದಕ್ಕೆ ಇದೆಲ್ಲವೂ ನಮ್ಗೆ ಸಹಕಾರ ಕೊಡುತ್ತೆ. ನಾವ್ ಹಂಗೆ ಕಲಿಯಕ್ ಹೋದ್ರೆ ಅಪ್ಪ ಎಷ್ಟೊಂದ್ ಕಲಿಬೇಕು, ಎಷ್ಟೊಂದ್ ಮಾಡ್ಬೇಕು, ಎಷ್ಟೊಂದ್ ಜವಾಬ್ದಾರಿಗಳು ನಮ್ ತಲೆ ಮೇಲೆ ಕೂತ್ಕೊಂಡಿದೆ, ಅಯ್ಯೋ ನಿದ್ದೆನೆ ಮಾಡ್ತಾ ಇಲ್ಲ, ಅಯ್ಯೋ ಅದಾಯ್ತು, ಅಯ್ಯೋ ಇದಾಯ್ತು, ಸಮಯನೇ ಸಾಕಾಗ್ತಾ ಇಲ್ಲ, ಫ್ರಸ್ಟ್ರೇಷನ್ ಅಲ್ಲಿ ಕಲಿಯಕ್ ಶುರು ಮಾಡ್ತೀವಿ. ಏನೋ ದೊಡ್ಡದಾಗಿ ಮಾಡ್ಬಿಡ್ತಾ ಇದೀವಿ ಅಂತ ಸಿಟ್ಟು ಮಾಡ್ಕೊಳ್ತಾ ಇರ್ತೀವಿ. ಆ ತರ ಸಿಟ್ಟೆಲ್ಲ ಕಡಿಮೆ ಮಾಡಿ, ಆ ಜವಾಬ್ದಾರಿಗಳನ್ನೆಲ್ಲ ಕಡಿಮೆ ಮಾಡಿ, ಸುಸೂತ್ರವಾಗಿ ಜೀವನ ನಡೆಯೋದಕ್ಕೆ ಅವಕಾಶಗಳನ್ನ ಮಾಡ್ಕೊಡೋದಕ್ಕೆ ನಮ್ಗೆ ಆಧ್ಯಾತ್ಮ ಸಹಾಯ ಮಾಡುತ್ತೆ. ಅದಕ್ಕೆ ನಾವು ನಾಮ ಜಪ ಮಾಡೋದು, ಪೂಜೆ ಮಾಡೋದು, ಅಭಿಷೇಕ ಮಾಡೋದು ಏನಕ್ಕೆ ಅಂದ್ರೆ ನಾವು ಶಾಂತವಾಗಿರ್ಬೇಕು, ಸಮಾಧಾನವಾಗಿರ್ಬೇಕು, ಸ್ಥಿರತ್ವದಲ್ಲಿರ್ಬೇಕು, ತಗೊಳ್ತಕ್ಕಂಥ ನಿರ್ಧಾರಗಳು ನಮ್ಗೆ ಉಪಯೋಗಕ್ಕೆ ಬರ್ಬೇಕು, ಕೆಟ್ಟದ್ದು ಮಾಡಬಾರ್ದು. ಅಂತಹ ಒಂದು ಮಾನಸಿಕ ಸ್ಥಿತಿ, ಆಮೇಲೆ ವಾಕ್ಚಾತುರ್ಯ, ಹಾಗೆ ಆಲೋಚನೆಗಳು ಶುದ್ಧವಾಗಿರೋದಕ್ಕೆ ನಮ್ಗೆ ಸಹಾಯ ಮಾಡ್ತಕ್ಕಂಥದ್ದು, ಉಪಯೋಗಕ್ಕೆ ಬರ್ತಕ್ಕಂಥದ್ದು ಎಲ್ಲವೂ ಸಹ ಆಧ್ಯಾತ್ಮದ ಸಾಧನೆಯಿಂದ, ಪೂಜೆಯಿಂದ. ಪೂಜೆ ಮಾಡೋದ್ರಿಂದ ಭಗವಂತನಿಗೆ ಲಾಭ ಅಲ್ಲ, ನಮಗ ಲಾಭ. ನಮ್ಮ ನರಗಳು, ನಾಡಿಗಳು, ನಮ್ಮ ರಕ್ತವು ಸರಿಯಾಗಿ ಕೆಲಸ ಮಾಡುತ್ತೆ, ನಮ್ಮ ಮೆದುಳು ಸರಿಯಾಗಿ ಕೆಲಸ ಮಾಡುತ್ತೆ. ಅಶಾಂತಿ ಆಗ್ಲಿ, ತಳಮಳ ಆಗ್ಲಿ, ಅಲ್ಲೋಲ ಕಲ್ಲೋಲ ಆಗ್ಲಿ, ಆಂದೋಲನ ಆಗ್ಲಿ, ಗಡಿಬಿಡಿ ಆಗ್ಲಿ, ಇದು ಯಾವುದು ಬರೋದಿಲ್ಲ. ಹಾಗಾಗಿ ನಾವು ಪೂಜೆ ಮಾಡೋದು ವಿದ್ಯಾರ್ಥಿಗಳು ಮಾಡಬಹುದು, ಉದ್ಯೋಗ ಬೇಕು ಅನ್ನೋರು ಮಾಡ್ಬೇಕು, ಆಮೇಲೆ ಸಾಂಸಾರಿಕ ಜೀವನದಲ್ಲಿ ಇರ್ತಕ್ಕಂಥವ್ರು ಸಹ ಪೂಜೆ ಮಾಡೋದು, ವ್ರತ ಮಾಡೋದು ಇದಕ್ಕೋಸ್ಕರನೇ. ಒಂದು ಸ್ಥಿತ ಪ್ರಜ್ಞೆ ಅನ್ನೋದು ಬರ್ಬೇಕು ನಮ್ಗೆ. ಯಾವ ಸಮಯದಲ್ಲಿ ಏನ್ ಮಾಡ್ಬೇಕು, ಹೇಗ್ ನಿಭಾಯಿಸ್ಬೇಕು, ಹೇಗ್ ಬ್ಯಾಲೆನ್ಸ್ ಮಾಡ್ಬೇಕು ಅದನ್ನ, ಇದೆಲ್ಲದ ಅರಿವು ನಮ್ಗೆ ಬರ್ಬೇಕು ಅನ್ನೋದಕ್ಕೋಸ್ಕರ ನಾವು ಪೂಜೆ ಪುನಸ್ಕಾರ, ಜಪ ತಪ, ಧ್ಯಾನ, ಪ್ರಾಣಾಯಾಮ ಮಾಡ್ಬೇಕಾಗಿರುತ್ತೆ. ಎಷ್ಟೊಂದು ಸಮಸ್ಯೆಗಳು, ಎಷ್ಟೊಂದು ಜವಾಬ್ದಾರಿಗಳು, ಏನೇನೋ ಪೆದ್ದಾಗಿ ಏನೇನೋ ಡಿಸಿಷನ್ ತಗೊಂಡ್ಬಿಡ್ತೀವಿ. ಅದೆಲ್ಲ ಕಮ್ಮಿ ಆಗ್ಬೇಕು. ನಮ್ಗೆ ಬೇಜಾರಾಗ್ಬಿಡುತ್ತೆ, ಅಯ್ಯೋ ನಾನು ಎಂತ ತಪ್ಪು ಕೆಲಸ ಮಾಡ್ಬಿಟ್ಟೆ, ಅಯ್ಯೋ ಇದರಿಂದ ಹೆಂಗ್ ಬಿಡುಗಡೆ ಪಡ್ಕೊಳ್ಳೋದು, ಹಿಂಗೆಲ್ಲ ಯೋಚನೆ ಮಾಡ್ತಾ ಇರ್ತೀವಿ. ಅದಕ್ಕೆ ಮಾರ್ಗ ಕೊಡ್ತಕ್ಕಂಥವ್ರು ಯಾರು? ಮಾರ್ಗದರ್ಶನ ಕೊಡ್ತಕ್ಕಂಥವ್ರು, ಮಾರ್ಗ ತೋರ್ಸ್ತಕ್ಕಂಥವ್ರು ಯಾರು? ನಾವ್ ಯಾರ ಹತ್ರನು ಕೇಳಲ್ಲ. ಒಂದು ಮುಜುಗರ, ಏನ್ ನಾವು ಅವ್ರ ಹತ್ರ ಕೇಳೋದು ಅಥವಾ ಹೆಂಗಪ್ಪ ಕೇಳೋದು, ಈ ಎರಡು ಭಾವದಲ್ಲಿ ಯಾರನ್ನು ಏನು ಕೇಳಕ್ ಇಷ್ಟಪಡೋದಿಲ್ಲ. ಯಾರು ಅವರಾಗಿ ಅವರು ಬಂದು ಮಾರ್ಗದರ್ಶನ ಕೊಡೋದಿಲ್ಲ. ಹಂಗ ಏನ್ ಮಾಡ್ಬೇಕು ನಾವು? ನಮಗಾಗಿ ನಮ್ಗೆ ಅದು ಒಳಗಡೆಯಿಂದ ಬರ್ಬೇಕು ಅನ್ನೋದಾದ್ರೆ, ಆ ಪರಿಪಕ್ವತೆ ನಮಗ್ ಬರ್ಬೇಕು, ನಿಸ್ಸಂದೇಹವಾಗಿ ನಾವು ಜೀವನವನ್ನ ಮಾಡ್ಬೇಕು ಅನ್ನೋದಾದ್ರೆ, ಅದು ನಮ್ಗೆ ಶಕ್ತಿಯನ್ನ ತುಂಬಿಸುತ್ತೆ, ಆತ್ಮಸ್ಥೈರ್ಯವನ್ನ ಕೊಡುತ್ತೆ, ಆತ್ಮವಿಶ್ವಾಸವನ್ನ ಕೊಡುತ್ತೆ. ನಿರ್ಧಾರ ತಗೊಳ್ಳುವಾಗ ನಾವು ಗಲಿಬಿಲಿ ಮಾಡ್ಕೊಳ್ಳೋದಿಲ್ಲ. ನಾವು ಪೂಜೆ ಮಾಡಿ, ಜಪ ಮಾಡಿ, ಸ್ತೋತ್ರಗಳನ್ನ ಹೇಳೋದ್ರಿಂದ, ಪುರಾಣಗಳನ್ನ ತಿಳ್ಕೊಳ್ಳೋದ್ರಿಂದ, ಕಥೆಗಳನ್ನ ಓದೋದ್ರಿಂದ, ಶಾಸ್ತ್ರಗಳನ್ನ ತಿಳ್ಕೊಳ್ಳೋದ್ರಿಂದ, ಇದೆಲ್ಲವೂ ನಮ್ಮಲ್ಲಿ ಕಾಣಿಸ್ಕೊಳ್ತಕ್ಕಂಥದ್ದು, ಆಗ್ತಕ್ಕಂಥ ಬದಲಾವಣೆಗಳು. ಅದಕ್ಕೋಸ್ಕರ ನಾವು ಮಾಡ್ಬೇಕು. ನಾವು ಓದ್ಬಿಟ್ಟಿದೀವಿ ಈಗಿನ ಕಾಲದವರು, ನಾವ್ ಅದೆಲ್ಲ ನಂಬಲ್ಲ. ಅಯ್ಯ, ಆ ಮೂಢನಂಬಿಕೆ ನಮ್ಗೆ ಯಾಕೆ ಬಂತು? ನಾವು ಓದಿದ ಮಾತ್ರಕ್ಕೆ ಅದೆಲ್ಲ ತಿಳ್ಕೊಂಬಾರ್ದು ಅಂತ ಏನು ಇಲ್ವಲ್ಲ. ತಿಳ್ಕೊಂಡಷ್ಟು ನಮಗೊಂಥರ ಇನ್ನೊಂದ್ ಸ್ವಲ್ಪ ತಿಳ್ಕೊಳ್ಬೇಕು, ಓ ಇದ್ರಲ್ಲಿ ಏನೋ ಸಾರ ಇದೆ, ಇದ್ರಲ್ಲಿ ನನ್ಗೇನೋ ಒಳ್ಳೇದಾಗ್ತಾ ಇದೆ ಅನ್ನೋ ಭಾವದಿಂದ ನಾವು ತಿಳ್ಕೊಳ್ತಾ ಹೋಗ್ತಾ ಇದ್ರೆ, ಇದು ನನ್ ಮನಸ್ಸಿಗೆ ಶಾಂತಿ ಕೊಡುತ್ತೆ, ಧೈರ್ಯ ಕೊಡುತ್ತೆ, ವಿಶ್ವಾಸ ಕೊಡುತ್ತೆ. ಹಾಗಾದ್ರೆ ಯಾಕೆ ಮಾಡ್ಬಾರ್ದು ಅಂತ 1-2-3 ತಿಂಗಳು ಮಾಡ್ತಾ 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 ಅನ್ಸಕ್ ಶುರು ಆಗುತ್ತೆ. ಮಾಡ್ಬೋದಲ್ಲ ಅವಾಗ. ನಾವೇನೋ ಎಷ್ಟು ಓದಿದ್ರು, ಸೈನ್ಸ್ ಅಂತ ನಂಬಿದ್ರು ಪರವಾಗಿಲ್ಲ, ಆದ್ರೆ ಒಳಗಡೆಯಿಂದ ಎಲ್ಲ ಒಳ್ಳೇದಾಗ್ಬೇಕಲ್ಲ.
ಸೈನ್ಸ್ ನಮ್ಗೆ ಮೇಲ್ನೋಟಕ್ಕೆ ಬಾಹ್ಯವಾಗಿ ಒಳ್ಳೇದ್ ಮಾಡಿದ್ರೆ, ಆಧ್ಯಾತ್ಮ ನಮ್ಗೆ ಒಳಗಡೆಯಿಂದ ಒಳ್ಳೇದ್ ಮಾಡ್ಬಿಡುತ್ತೆ. ಬಾಹ್ಯದಲ್ಲಿ ನಾವು ಚೆನ್ನಾಗಿರ್ಬೇಕು, ಬುದ್ಧಿವಂತಿಕೆ ಇರಬೇಕು, ಸಂಪಾದನೆ ಮಾಡ್ಬೇಕು, ರೋಗರಹಿತರಾಗಿರ್ಬೇಕು ಅನ್ನೋದಾದ್ರೆ ನಮ್ಗೆ ಒಳಗಡೆಯಿಂದ ಶಕ್ತಿ ಬೇಕು, ಒಳಗಡೆಯಿಂದ ಸಮಾಧಾನ ಬೇಕು, ಪ್ರೀತಿ ಬೇಕು, ನಂಬಿಕೆ ಬೇಕು, ವಿಶ್ವಾಸ ಬೇಕು, ಛಲ ಬೇಕು, ಬದುಕಿನ ಮೇಲೆ ಆಸೆ ಬೇಕು, ಎಲ್ಲರ ಜೊತೆ ಇರುವಂತಹ ಮನಸ್ಸು ಬೇಕು, ಎಲ್ಲವನ್ನ ಒಪ್ಪಿಕೊಳ್ಳುವಂತಹ ಇದೇ ಜೀವನ ಅಂತ ಅನ್ಕೊಳ್ಳೋ ರೀತಿನಲ್ಲಿ ಒಳಗಡೆ ಒಂದು ಆ ತೃಪ್ತಿ ಅನ್ನೋದು ಬರಬೇಕು. ನಾವು ಏನಾದ್ರೂ ಮಾಡ್ತಾ ಇದ್ರು ಅಂತ ವಿಶ್ವಾಸ ಬರ್ತಕ್ಕಂಥದ್ದು ಸ್ತೋತ್ರಗಳಿಂದ. ಇದನ್ನು ಒಂದು ವಿದ್ಯೆ ಅಂತ ಹೇಳ್ತೀವಿ. ಆತ್ಮವಿದ್ಯಾ, ಶ್ರೀವಿದ್ಯಾ, ಮಹಾವಿದ್ಯಾ, ನೋಡಿ ಎಂತೆಂಥ ವಿದ್ಯೆಗಳಿದೆ. ನಾವು ಮೇಲ್ಗಡೆ MBBS ವಿದ್ಯೆ, IPS ವಿದ್ಯೆ, ಆ ವಿದ್ಯೆ ಈ ವಿದ್ಯೆ ಎಲ್ಲ ನೈವೇದ್ಯಕ್ಕೋಸ್ಕರ ಓದ್ತೀವಿ. ಆದ್ರೆ ಅದ್ರ ಸಂಪಾದನೆ ಮಾಡೋಷ್ಟೊತ್ತಿಗೆ ಹೇಳ್ಬಾರ್ದು, ತಿಥಿನೂ ಮಾಡ್ಕೊಳ್ತಾರೆ. ಅಂದ್ರೆ ಏನ್ ಹೇಳಿ, ಅವ್ರಿಗವ್ರೇ ಮನಸ್ಸಿಗೆ ತುಂಬಾ ಘಾಸಿ ಮಾಡ್ಕೊಂಡು ಅಳೋದು, ಬೇಜಾರು ಮಾಡ್ಕೊಳ್ಳೋದು, ನೋವು ಪಟ್ಕೊಳ್ಳೋದು. ಯಾರಾದ್ರೂ ಹೋದ್ರೆ ಅಳ್ತಾರಲ್ವಾ, ಬೇಜಾರು ಮಾಡ್ಕೊಂತಾರೆ, ಸಪ್ಪೆ ಮುಖ ಮಾಡ್ಕೊಂಡು ಕುತ್ಕೊಳ್ತಾರೆ, ಏನೋ ತಲೆ ಮೇಲೆ ಬಿದ್ದಂಗಿರ್ತಾರೆ. ಯಾರಾದ್ರೂ ಹೋದಾಗ ಜೀವನದಲ್ಲಿ ಉತ್ಸಾಹನೇ ಇರಲ್ಲ. ಆದ್ರೆ ಅವ್ರು ಇರುವಾಗ್ಲೇನೆ ಹಂಗ್ ಮಾಡ್ಕೊಂತಾರಲ್ಲ. ಹೋದ್ರೆ ಮಾಡ್ಕೊಂಡ್ರೆ ಓಕೆ, ಏನೋ ಸೂತಕ ಅಂತೀವಿ, ಇನ್ನೊಂದು ನೋವು ಅಂತ. ಪ್ರತಿ ಒಬ್ರು ಇರುವಾಗ್ಲೇ ಅವ್ರಾಗ ಅವರೇ ಸೂತಕವನ್ನ ಆಚರಿಸ್ಕೊಳ್ತಾರೆ. ನೀವು ಮನೆಗಳಲ್ಲಿ ನೋಡಿ, ಒಬ್ರಾದ್ರೂ ನಗ್ತಾ ಇರ್ತಾರ, ಏನೋ ಘಾಸಿ, ಏನೋ ನೋವು, ಏನೋ ಬೇಜಾರು ಅಂತಿರ್ತಾರೆ. ದಿನನಿತ್ಯ ಹಿಂಗ್ ಅಳ್ತಾ ಕುತ್ಕೊಂಡ್ರೆ, ಬೇಜಾರು ಮಾಡ್ಕೊಂಡು ಕುತ್ಕೊಂಡ್ರೆ, ಏನೋ ಆಗ್ಬಿಟ್ಟೈತೆ ಅಂತ ಅನ್ಕೊಂಡ್ರೆ ಮತ್ ಬದುಕಕ್ಕ ಆಸೆ ಎಲ್ಲಿ, ಆ ಚಿಗುರು ಎಲ್ಲಿಂದ ಬರ್ಬೇಕು, ನಾನು ಬದುಕಬಲ್ಲೆ ಅಂತ. ಅದು ಮಂತ್ರಗಳು ಕೊಡುತ್ತೆ, ಅದು ಪ್ರಾಣಾಯಾಮ ಕೊಡುತ್ತೆ, ಜಪ ಮಾಡೋದ್ರಿಂದ ಸಿಗುತ್ತೆ. ವಿಶ್ವಾಸ ಅನ್ನೋದು ಜಾಸ್ತಿ ಆಗುತ್ತೆ. ಅದನ್ನ ಆ ರೀತಿ ಬಂದಾಗ ಆಟೋಮೆಟಿಕ್ ಆಗಿ ನಾವು ನಗ್ತೀವಿ, ಖುಷಿಯಾಗಿರ್ತೀವಿ, ಬದುಕಬೇಕು ಅಂತ ಆಸೆ ಪಡ್ತೀವಿ. ನಿರುತ್ಸಾಹ ಬೇಡ. ಎಲ್ಲಾ ವಯಸ್ಸಿನವ್ರಿಗೆ ಈಗ ಸಾಯ್ಬೇಕು ಅಂತ ಆಸೆ ಇರುತ್ತೆ. ಯಾತಕ್ಕೆ ಅಂತ ಯೋಚನೆ ಮಾಡಿ. ಫೆಸಿಲಿಟಿ ಜಾಸ್ತಿ ಇದೆ, ಮನೆ ತುಂಬಾ ಆಳು ಕಾಳಿರ್ತಾರೆ, ದೊಡ್ಡ ದೊಡ್ಡ ಬಿಸ್ನೆಸ್ ಇರುತ್ತೆ, ದುಡ್ಡು ಕಾಸಿರುತ್ತೆ, ಕೆಲಸ ಇರುತ್ತೆ, ಓದಿರುತ್ತೆ, ನೋಡಕ್ ಚೆನ್ನಾಗಿರ್ತಾರೆ. ಆದ್ರೂ ಬದುಕಲ್ಲಿ ನಿರುತ್ಸಾಹ. ಏನಕ್ಕೆ? ಅದನ್ನೆಲ್ಲವನ್ನ ತೊಡೆದಾಕುವ ರೀತಿನಲ್ಲಿ ಅಮ್ಮ ಬಂದು ಒಳ್ಳೇದನ್ನ ಮಾಡ್ತಾರೆ. ಆ ಸ್ಥಿರತ್ವವನ್ನು ಪಡ್ಕೊಳ್ಳೋಕ್ಕೋಸ್ಕರ ಸಹಸ್ರನಾಮಗಳನ್ನ ಓದ್ಬೇಕು. ಸಮಯ ಸಿಕ್ಕದಾಗ್ಲೆಲ್ಲ ದೇವನಾಮ ಜಪ ಮಾಡ್ಬೇಕು. ಏನ್ ಸಿಗುತ್ತೆ ಅದನ್ನ ಮಾಡೋದ್ರಿಂದ? ಸರಿ, ಕೆಟ್ಟದ ಆಲೋಚನೆ ಮಾಡೋದ್ರಿಂದ ಏನ್ ಸಿಕ್ತು? ಬೇಜಾರು ಮಾಡ್ಕೊಳ್ಳೋದ್ರಿಂದ ಏನ್ ಸಿಕ್ತು? ಕೋಪ ಮಾಡ್ಕೊಂಡಿದ್ರಿಂದ ಏನ್ ಸಿಕ್ತು? ಅಳೋದ್ರಿಂದ ಏನ್ ಸಿಕ್ತು? ಏನೂ ಸಿಕ್ಕಿಲ್ಲ ತಾನೆ. ಆದ್ರೆ ನಾವು ಸಹಸ್ರನಾಮ ಓದೋದ್ರಿಂದ, ಜಪ ಮಾಡೋದ್ರಿಂದ, ಧ್ಯಾನ ಮಾಡೋದ್ರಿಂದ ಏನೋ ಒಂದ್ ಸಿಗುತ್ತೆ. ಅದನ್ನೆಲ್ಲವನ್ನ ತಟ್ಟಿ ದೂರ ತಳ್ಳೋಷ್ಟು ಶಕ್ತಿ ಸಿಗುತ್ತೆ. ನಾವು ಮಾಡೋದ್ರಿಂದ ಏನು ಸಿಗಲ್ಲ, ಎಲ್ಲ ಕಳ್ಕೊಂಡ್ಬಿಡ್ತೀವಿ. ಆದ್ರೆ ಇದು ಮಾಡೋದ್ರಿಂದ ಮತ್ತೆ ಎಲ್ಲವನ್ನ ಪಡ್ಕೊಂತೀವಿ.